ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಪ್ರವೀಣ್. ಗುರುಭಕ್ತಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಗೌರ್ಮೆಂಟ್ ಜಾಬ್, ಆಹಾ, ಎಲ್ರಿಗೂ ಬಹಳ ಖುಷಿಯಾಗುವಂಥ ವಿಚಾರ. ಬಹಳಷ್ಟು ಜನರು ಪ್ರಶ್ನೆ ಕೇಳುವಂಥ ವಿಚಾರ. ಗೌರ್ಮೆಂಟ್ ಜಾಬ್ ಸಿಗ್ತಾ ಇದೆಯಾ? ನಾವು ಗೌರ್ಮೆಂಟ್ ಜಾಬ್ಗೋಸ್ಕರ ಹುಡುಕಾಟದಲ್ಲಿದ್ದೀವಿ, ಅದಕ್ಕೆ ಸಂಬಂಧಪಟ್ಟಂತ ಕೆಲಸ ಕಾರ್ಯಗಳನ್ನೆಲ್ಲ ನಾವು ಮಾಡ್ತಾ ಇದ್ದೀವಿ, ಆದರೂ ಸಹಿತ ನಮಗೆ ಸಿಗ್ತಾ ಇಲ್ಲ ಅಂತ. ಮೊದಲಿಗೆ ನಂದೇ ಒಂದು ಪ್ರಶ್ನೆ, ನಿಮ್ಮ ಜಾತಕದಲ್ಲಿ ಗೌರ್ಮೆಂಟ್ ಜಾಬ್ ಯೋಗ ಇದೆಯಾ? ಫಸ್ಟ್ ಪ್ರಶ್ನೆ. ಎರಡನೇ ಪ್ರಶ್ನೆ, ಇದ್ದರೆ ಯಾವಾಗ? ಇದನ್ನ ದಯವಿಟ್ಟು ಹತ್ರದಲ್ಲಿರುವಂತ ವಿದ್ಯಾವಂತರ ಹತ್ರ ಕೇಳಿ. ಸರ್, ಜಾತಕದ ಬಗ್ಗೆ ಮಾತಾಡ್ತಾ ಇದ್ದೀರಾ ಅಂದ್ರೆ ನಿಮ್ಮ ಹತ್ರ ಬಂದು ನೋಡ್ಬೇಕಾ? ಈ ತರ ದಯವಿಟ್ಟು ತಪ್ಪು ತಿಳುವಳಿಕೆ ಹೋಗ್ಬೇಡಿ. ದೇವ್ರು ಕೊಟ್ಟಿದ್ದಿದೆ. ನಾನೇನಂತ ಇದ್ದೀನಿ ಅಂದ್ರೆ ಹತ್ರದಲ್ಲಿರುವಂತ ವಿದ್ಯಾವಂತರ ಹತ್ರ ಕೇಳಿ. ನನಗಿದೆ ಸರ್, ಇದೆ, ಈ ದಶಾಭುಕ್ತಿನಲ್ಲಿ ಇದೆ, ಓಕೆ, ನಾನು ಪ್ರಯತ್ನ ಪಡ್ತಾ ಇದ್ದೀನಿ, ಆಗ್ತಾ ಇಲ್ಲ, ಡನ್ನ, ಇವಾಗ ಪರಿಹಾರ ಕೇಳಿ. ಸುಂದರಕಾಂಡ ಪಾರಾಯಣವನ್ನ ಮಾಡಿಸಿ. ಹತ್ರದಲ್ಲಿರುವಂತ ವಿದ್ಯಾವಂತರ ಬ್ರಾಹ್ಮಣರನ್ನ ಹೋಗಿ ನೋಡಿ, ಹತ್ರದಲ್ಲಿರುವಂತ ಅರ್ಚಕರು ಪುರೋಹಿತರನ್ನ ಹೋಗಿ ಭೇಟಿ ಮಾಡಿ, ಅವ್ರನ್ನ ತಿಳ್ಕೊಳ್ಳಿ. ತುಂಬಾ ಜನ ಇದ್ದಾರೆ, ಅವ್ರನ್ನ ಹೋಗಿ ಕೇಳಿ. ಸುಂದರಕಾಂಡ ಪಾರಾಯಣ ಅಂದ್ರೆ ಏನು, ಹೇಗ್ ಮಾಡಿಸ್ಬೇಕಂತೆಲ್ಲ ಮೆಸೇಜ್ಗಳು ಹಾಕ್ಬೇಡಿ, ಅದನ್ನ ಹೋಗಿ ಕೇಳಿ, ಅವ್ರು ಅದನ್ನ ಮಾಡ್ಕೊಡ್ತಾರೆ. ಇದ್ರ ಜೊತೆಗೆ ಶನಿವಾರ ಬೆಳಿಗ್ಗೆ ಒಂದು 6 ರಿಂದ 7 ಗಂಟೆ, ಶನಿವಾರ ಬೆಳಿಗ್ಗೆ 6 ರಿಂದ 7 ಗಂಟೆ ಹತ್ತಿರದಲ್ಲಿರುವಂತ ಆಂಜನೇಯ ದೇವಸ್ಥಾನದಲ್ಲಿ ವೀಳ್ಯದೆಲೆ ಹಾರವನ್ನ ಹಾಕಿಸಿ ಆಂಜನೇಯನಿಗೆ. ಅದೇ ದಿನ ರಾತ್ರಿ 9 ಗಂಟೆಯಿಂದ 10 ಗಂಟೆ ಒಳಗಾಗಿ, ಸಮಯ ನೆನ್ಪಿಟ್ಕೊಳ್ಳಿ, ಕಪ್ಪು ಬಟ್ಟೆನಲ್ಲಿ 27 ಕರಿಮೆಣಸುಗಳನ್ನ ಹಾಕಿ ಆ ಬಟ್ಟೆನ ಚೆನ್ನಾಗಿ ದೀಪದ ರೀತಿಯಲ್ಲಿ ಕಟ್ಟಿ ಎಳ್ಳೆಣ್ಣೆಯಲ್ಲಿ ಅದ್ದಿ ದೀಪವನ್ನ ಕಾಲಭೈರವರಿಗೆ ಬೆಳಗಿಸಿಡಿ. ಭೈರವರಿಗೆ ದೀಪ ಬೆಳಗಬೇಕು ರಾತ್ರಿ ಹೊತ್ತಲ್ಲಿ. ಬೆಳಿಗ್ಗೆ ಹೊತ್ತಿನಲ್ಲಿ ಆಂಜನೇಯನಿಗೆ ನಾವು ವೀಳ್ಯದೆಲೆ ಹಾರವನ್ನ ಹಾಕ್ಬೇಕಾಗುತ್ತೆ. ಇವಾಗ ಕೆಲವರಿಗೆ ಡೌಟ್ ಬರುತ್ತೆ, ಸರ್ ಆಂಜನೇಯನಿಗೆ ವೀಳ್ಯದೆಲೆ ಹಾರ ಓಕೆ, ಬಟ್ ಭೈರವರ ದೇವಸ್ಥಾನ ಇಲ್ಲ, ಭೈರವರಿಗೆ ದೀಪವನ್ನ ಬೆಳಗಕ್ಕಾಗಲ್ಲ, ಇವಾಗ ಏನ್ ಮಾಡೋದು? ಸುಂದರಕಾಂಡ ಪಾರಾಯಣವನ್ನ ಮಾಡಿಸಿ. ಜಾತಕದಲ್ಲಿ ಯೋಗ ಇದ್ದು ಸಮಯ ಬಂದು ನಮಗೆ ಸಿಗ್ತಾ ಇಲ್ಲ ಅಂದಾಗ ಸುಂದರಕಾಂಡ ಪಾರಾಯಣವನ್ನ ಮಾಡಿಸಿ. ಮೊದಲಿಗೆ ಸರ್ಕಾರಿ ಉದ್ಯೋಗದ ಅಪೇಕ್ಷೆನಲ್ಲಿರೋರು ಎಲ್ಲರೂ ಇದ್ದೀರಾ ಅಲ್ವಾ? ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ನಿಮಗೆ ಯೋಗ ಇದೆಯಾ? ಮೊದಲು ಇದನ್ನು ಒಂದನ್ನ ಕೆಲಸ ಮಾಡಿಸಿ ಸಾಕು. ನಿಮ್ಗೆ ಗೊತ್ತಾಗ್ಬಿಡುತ್ತೆ ನಿಮ್ಮ ಜಾತಕದಲ್ಲಿ ಆ ಯೋಗ ಇದೆಯಾ ಇಲ್ವಾ, ಇದ್ದರೆ ಯಾವಾಗ ಸಿಗುತ್ತೆ? ಈ ವರ್ಷ ಸಿಗುತ್ತಾ? ಬರೋ ವರ್ಷ ಸಿಗುತ್ತಾ? 2 ವರ್ಷ ಕಾಯ್ಬೇಕಾಗಿದ್ಯಾ? ಪ್ರತಿಯೊಂದು ಜಾತಕದಲ್ಲಿ ಇರುತ್ತೆ, ಉಲ್ಲೇಖ ಇರುತ್ತೆ. ಸರಿಯಾದ ವಿದ್ಯಾವಂತರನ್ನ ಸಂಪರ್ಕಿಸಿ ಜಾತಕ ವಿಮರ್ಶೆ ಮಾಡಿ. ಸುಂದರಕಾಂಡ ಪಾರಾಯಣ, ಆಂಜನೇಯನಿಗೆ ವೀಳ್ಯದೆಲೆ ಹಾರ, ಕಾಲಭೈರವನಿಗೆ ಬಂದ್ಬಿಟ್ಟು ಕರಿಮೆಣಸಿನ ದೀಪವನ್ನ ಹಾಕುವಂಥದ್ದು, ಕರಿಮೆಣಸಿನ ಕಾಳಿನ ದೀಪವನ್ನ ಹಾಕುವಂಥದ್ದು. ಇದನ್ನ ಮಾಡೋದ್ರಿಂದ ಸರ್ಕಾರಿ ಉದ್ಯೋಗದ ನಿರೀಕ್ಷೆಯಲ್ಲಿರೋರಿಗೆ, ಸರ್ಕಾರಿ ಉದ್ಯೋಗದ ಯೋಗ ಇದ್ದು ಸಿಗದೇ ಇರೋರಿಗೆ ದಾರಿ ಸುಲಲಿತವಾಗುತ್ತೆ. ಎಲ್ರಿಗೂ ಒಳ್ಳೆಯದಾಗಲಿ.